ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ತಶ್ವಿ ಎಂಬ್ರಾಯ್ಡರಿ ಆ್ಯಂಡ್ ಬ್ಯೂಟಿ ಕಾನ್ಸೆಪ್ಟ್ ಚಾನಲಿಗೆ ಸ್ವಾಗತ. ನಾನು ಇವತ್ತೊಂದು ಸೊಪ್ಪಿನೊಂದಿಗೆ ಬಂದಿದ್ದೇನೆ. ಈ ಸೊಪ್ಪು ಯಾವುದಂತ ನಿಮಗೆ ಏನಾದರೂ ಗೊತ್ತುಂಟ ಫ್ರೆಂಡ್ಸ್? ನೋಡಿ, ಈ ಸೊಪ್ಪಿನಿಂದ ನಾನು ಆಯಿಲನ್ನು ತಯಾರಿಸಿದ್ದೇನೆ. ಇಲ್ಲಿ ನೋಡ್ಬೋದು, ನಾನು ತಯಾರಿಸಿದ ಆಯಿಲ್. ನೋಡಿ, ಈ ಸೊಪ್ಪಿನ ಗುರುತುಂಟ ಯಾವುದಂತ ಹೇಳ್ಬೋದು ನೀವು ಕೂಡ. ನೋಡಿ, ಇದೇ ಸೊಪ್ಪು ಅಂದರೆ ಇದು ಭೃಂಗರಾಜ ಅಂತ. ಇದರ ಹೆಸರು ಭೃಂಗರಾಜ. ಇದಕ್ಕೆ ನಾವು ನಮ್ಮ ಈ ಮಂಗಳೂರಿನಲ್ಲಿ ಗರ್ಗ ಅಂತ ಹೇಳ್ತೇವೆ. ಈ ಭೃಂಗರಾಜ ನಮಗೆ ಸಿಗೋದು ತುಂಬ ಅತಿ ಕಡಿಮೆ ಫ್ರೆಂಡ್ಸ್. ಅಂದರೆ ಇದರ ಎಣ್ಣೆ ತುಂಬ ನಮಗೆ ನಮ್ಮ ಕೂದಲಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಮುಖದ ಸೌಂದರ್ಯದ ಜೊತೆಗೆ ನಮ್ಮ ಕೂದಲಿನ ಆರೈಕೆ ಕೂಡ ಅಷ್ಟೇ ಮುಖ್ಯವಾದದ್ದು. ಯಾಕೆಂದರೆ ನಮ್ಮ ಮುಖವು ಚೆನ್ನಾಗಿ ಕಾಣಬೇಕೆಂದರೆ ನಮ್ಮ ಕೇಶರಾಶಿಯು ಚೆನ್ನಾಗಿರಬೇಕು. ಅದಕ್ಕಾಗಿ ನೋಡಿ, ನಾನೊಂದು ನಿಮಗೆ ಒಂದು ಆಯಿಲನ್ನು ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಯಾವ ರೀತಿ ನಾವು ಈ ಭೃಂಗರಾಜದ್ದು ಎಣ್ಣೆ ತಯಾರಿಸಬಹುದು. ನೋಡಿ, ಈ ಥರ ಈ ಭೃಂಗರಾಜ ಅನ್ನುವಂಥದ್ದು ಒಂದು ಸೊಪ್ಪು. ನೋಡಿ, ಇದು ಈ ಗರ್ಗದಿಂದ ನಾವು ರಸ ನೋಡಿ ಹೇಗೆ ಬರ್ತದೆ ಅಂತ ಹೇಳಿ. ಇದು ಆ್ಯಕ್ಚುಲಿ ಇದರ ರಸ ತುಂಬ ಅಂದರೆ ತುಂಬ ಗ್ರೀನಾಗಿ ಬ್ಲ್ಯಾಕ್ ಆಗಿ ನಮಗೆ ನೋಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಇರ್ತದೆ. ಈ ಸೊಪ್ಪಿನ ಪರಿಚಯ ಎಲ್ಲರಿಗೂ ಇರಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣದಿಂದಾಗಿ ನಾನು ಇದು ಯಾವ ಸೊಪ್ಪು ಅಂತ ಹೇಗೆ ಇರ್ತದೆ ಅಂತೇಳಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ, ಈ ಥರ ಬಿಳಿ ಬಣ್ಣದ ಹೂವು ಇರುತ್ತದೆ ಅದರಲ್ಲಿ. ಅದರ ಜೊತೆಗೆ ಬೀಜ ಕಾಯಿ ಇರ್ತದೆ. ಆ್ಯಕ್ಚುಲಿ ನಾನು ಇದು ಕಾಂಡ ಬುಡದಿಂದಲೇ ಈ ಗಿಡವನ್ನು ತೆಗೆದುಕೊಂಡು ಬಂದಿದ್ದೇನೆ ಫ್ರೆಂಡ್ಸ್. ಆಯಿಲ್ ಮಾಡುವ ಪರ್ಪಸ್ಸಿಂದಲೇ ತಗೊಂಡು ಬಂದಿದ್ದೇನೆ. ಇದು ನಾನು ಮುಂಚೆಯಿಂದಲೇ ಚಿಕ್ಕನಿಂದಲೇ ನಾನು ಇದರ ಆಯಿಲನ್ನು ನನ್ನ ತಲೆಗೆ ನಮ್ಮ ಫ್ಯಾಮಿಲಿಯಿಂದಲೇ ಇದು ಬಂದಿದೆ ಫ್ರೆಂಡ್ಸ್ ಹೇಳ್ಬೋದು. ನೋಡಿ, ಈ ರೀತಿಯಾಗಿರ್ತದೆ, ಕೆಂಪಾಗಿ ಕಡ್ಡಿ. ಮತ್ತು ಬೆಳೆದ ನಂತರ ಅದು ತುಂಬ ಗಿಡ ಗ್ರೋತ್ ಆದರೆ ನೋಡಿ ಇಷ್ಟಿಷ್ಟು ದಪ್ಪದಾಗಿ ಬಂದಿದೆ. ಈಗ ಇದು ಚೆನ್ನಾಗಿ ವಾಶ್ ಮಾಡಿದ ನಂತರ ನೋಡಿ, ಇದೀಗ ನಾನು ಇದನ್ನು ಭೃಂಗರಾಜವನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಚೆನ್ನಾಗಿ ತೊಳ್ಕೊಂಡ ನಂತರ ನೋಡಿ ಹೀಗೆ ಬಂದಿದೆ ಅದು. ನೋಡಿ, ಅದರ ಒಂದೊಂದು ಕಾಂಡ ಕೂಡ ನೋಡ್ಬೋದು ನೀವು, ಎಷ್ಟೆಷ್ಟು ದಪ್ಪ ಇದೆ ಅಂತೇಳಿ ನೋಡ್ಬೋದು. ಇಷ್ಟಿಷ್ಟು ದಪ್ಪ ಇದೆ. ನಾವು ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಅಂದರೆ ಸ್ವಲ್ಪ ಹುಡಿ ಆಗುವ ಥರ ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ತಾ ಇರೋದು ನಾನು. ನೋಡಿ, ಇದರ ಕಾಂಡ ಅದೆಲ್ಲ ಒಂದೊಂದು ಎಷ್ಟು ದಂಟಾಗಿ ದಪ್ಪವಾಗಿ ದಂಟ ಥರ ಇದೆ ನೋಡಿ. ನೋಡಿ, ಈ ರೀತಿ ಇದೆ ಭೃಂಗರಾಜ. ಚೆನ್ನಾಗಿ ತೊಳ್ಕೊಳ್ಬೇಕು, ಯಾಕಂದರೆ ಅದರಲ್ಲಿ ತುಂಬ ಮಣ್ಣು ಇರ್ತದೆ. ಹಾಗೆ ಇದು ನೋಡಿ, ಇದು ಬೇರು. ಇದು ಯಾವುದರ ಬೇರು ಅಂತ ಅಂದ್ಕೊಂಡಿದ್ದೀರಾ? ಇದು ಆ್ಯಕ್ಚುಲಿ ಈ ಭೃಂಗರಾಜ ಏನು ಗರ್ಗ ಅಂತ ಹೇಳ್ತೇವೆ ಅದರ ಬೇರು ಇದು. ಇದು ನೋಡಿ, ಇದನ್ನು ಚೆನ್ನಾಗಿ ಇದರ ಮಣ್ಣೆಲ್ಲ ನಾವು ಉಜ್ಜಿ ತೆಗೆದು ನೋಡಿ, ಅದು ಏನು ಕಪ್ಪಾಗಿದೆ ಅದು ಆ್ಯಕ್ಚುಲಿ ಆ ಬೇರಿಂದ ಬರುವ ಅದರ ಒಂದು ರಸ. ಆ್ಯಕ್ಚುಲಿ ಇದರ ನೀರು ಸ್ವಲ್ಪ ಕಪ್ಪಾಗಿರ್ತದೆ ಭೃಂಗರಾಜದ್ದು. ಚೆನ್ನಾಗಿ ತೊಳ್ಕೊಂಡು ಅದರ ಬುಡ ಸಮೇತ ನಾವು ಹಾಕ್ತೇವೆ ಈ ಎಣ್ಣೆ ಮಾಡುವಾಗ. ಅದರಿಂದಲೇ ಕೂದಲು ತುಂಬ ಚೆನ್ನಾಗಿ ಉದ್ದ ಬರ್ತದೆ ಫ್ರೆಂಡ್ಸ್. ಫಸ್ಟ್ ಇದನ್ನೆಲ್ಲ ನಾವು ಚೆನ್ನಾಗಿ ಕಟ್ ಮಾಡಿ ಇಟ್ಟುಕೊಳ್ಳುವ. ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಮತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗುವಾಗ ಇದನ್ನು ಕಟ್ ಮಾಡಿದ್ದನ್ನು ಅದಕ್ಕೆ ಸೇರಿಸಿಕೊಳ್ಬೇಕು. ಆಗ ಚೆನ್ನಾಗಿ ಹೊಂದಿಕೊಳ್ತದೆ ಎಣ್ಣೆ ಜೊತೆಗೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಪರಿಶುದ್ಧವಾದ ತೆಂಗಿನ ಎಣ್ಣೆಯನ್ನು ಬಳಸಿದ್ದೇನೆ. ಇದು ಪರಿಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆ ನೋಡಿ. ಅಂದರೆ ನಾವೇ ಮಾಡಿಸಿಕೊಂಡಿರುವ ಇದು ಆಯಿಲ್, ತೆಂಗಿನಕಾಯಿಯ ಆಯಿಲ್ ಪರಿಶುದ್ಧವಾಗಿದೆ. ಇಲ್ಲಿ ನಾನು ಚಿಕ್ಕದಾಗಿ ನಾನು ಅದನ್ನು ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ ಫ್ರೆಂಡ್ಸ್. ಈ ಥರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾವು ಇದು ಈ ಗರ್ಗದಿಂದ ಅಥವಾ ಭೃಂಗರಾಜದಿಂದ ಯಾವ ಥರ ರಸ ಬರ್ತದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು. ನೋಡಿ ಹೇಗೆ ಉಂಟು ನೋಡಿ ರಸದ ಬಣ್ಣ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇದು ಎಣ್ಣೆಯ ಜೊತೆಗೆ ಸೇರಿಸಿದವಾಗಲೇ ಅದನ್ನೇ ತುಂಬ ಚಂದದ ಕಲರಲ್ಲಿ ಆ್ಯಡ್ ಆಗ್ತದೆ ಫ್ರೆಂಡ್ಸ್. ಇಲ್ಲಿ ಇವಾಗ ನಾನು ಫ್ರೆಂಡ್ಸ್ ಎಲ್ಲ ಎಣ್ಣೆಯ ಜೊತೆಗೆ ಆ್ಯಡ್ ಮಾಡಿದೆ. ಎಲ್ಲ ಮಿಕ್ಸಿ ಹಾಕಿ ಸ್ವಲ್ಪ ಅಂದರೆ ನುಣ್ಣಗೆ ಅಲ್ಲ, ಸ್ವಲ್ಪ ತರಿ ಹಾಗೆ ನಾವು ಇದು ಕಟ್ ಮಾಡಿಕೊಂಡು ಹಾಗೆ ಮಾಡಿದರೆ ಸಾಕು ಫ್ರೆಂಡ್ಸ್. ಜಸ್ಟ್ ಒಂದು ಗ್ರೈಂಡ್ ಮಾಡಿದರೆ ಸಾಕಾಗ್ತದೆ. ಇದ್ರ ಜೊತೆಗೆ ಎಣ್ಣೆಯ ಜೊತೆಗೆ ಈ ಥರ ಮಾಡಿ ಹಾಕಿಕೊಳ್ಳಲಿಕ್ಕೆ. ನೋಡಿ, ಈಗ ಇದು ಭೃಂಗರಾಜದ ಸೀಸನ್ ಅಂತಲೇ ಹೇಳ್ಬೋದು. ನಮಗೆ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಇದರ ಗಿಡಗಳು ನಮಗೆ ಸಿಗ್ತದೆ. ಈ ಥರ ನಾವು ಸಿಗುವಾಗ ಈ ಎಣ್ಣೆಯ ಥರ ನಾವು ನೋಡಿ ಇದೊಂದು ಎಸೆನ್ಸ್ ಥರ ಮಾಡಿ ನಾನು ಇಟ್ಕೊಳ್ತೇನೆ ಆ್ಯಕ್ಚುಲಿ. ಅಂದರೆ ಸ್ವಲ್ಪ ಎಣ್ಣೆಗೆ ಈ ಥರ ತುಂಬ ಭೃಂಗರಾಜ ಹಾಕಿ ನಾನು ಒಳ್ಳೆ ಕುದಿಸಿ
ಇಟ್ಕೊಳ್ತೇನೆ. ಅದರ ಒಂದು ಎಸೆನ್ಸೇ ರೆಡಿ ಆಗ್ತದೆ ಫ್ರೆಂಡ್ಸ್. ಮತ್ತು ನಾನು ಇದು ಈ ಎಣ್ಣೆ ರೆಡಿ ಮಾಡುವಾಗ ಫ್ರೆಂಡ್ಸ್, ಈ ಎಣ್ಣೆಯನ್ನು ಪ್ರಿಪೇರ್ ಮಾಡುವಾಗ ಆ್ಯಕ್ಚುಲಿ ಇದಕ್ಕೆ ನಾನು ಭೃಂಗರಾಜ ಮಾತ್ರ ಅಲ್ಲ ಫ್ರೆಂಡ್ಸ್ ಹಾಕೋದು. ನಾನು ಇದಕ್ಕೆ ಒಂದು 5-6 ಬಗೆಯ ಸೀಡ್ಸ್ಗಳನ್ನು ಆ್ಯಡ್ ಮಾಡ್ತೇನೆ. ಸೀಡ್ಸ್ ಅಂದರೆ ನಮ್ಮ ತಲೆಯ ಬೆಳವಣಿಗೆಗೆ ಮತ್ತು ಡ್ಯಾಂಡ್ರಫ್ಗೆ, ತಲೆ ಕೂದಲಿನ ಬೆಳವಣಿಗೆಗೆ ಯಾವುದೆಲ್ಲ ನಮಗೆ ಸೀಡ್ಸ್ ಅಗತ್ಯ ಉಂಟು ಅದೆಲ್ಲ ಹಾಕ್ತೇನೆ ಫ್ರೆಂಡ್ಸ್. ನಾನು ಇಲ್ಲಿ ಮತ್ತು ನೆಲ್ಲಿಕಾಯಿ ಹಾಕ್ತೇನೆ. ನೆಲ್ಲಿಕಾಯಿಯಿಂದ ಆಮ್ಲ ಅಂತ ಹೇಳ್ತಾರೆ ಗೊತ್ತುಂಟಲ್ಲ, ಅದನ್ನು ಆ್ಯಡ್ ಮಾಡ್ತೇನೆ. ಮತ್ತು ದಾಸವಾಳ, ಕೆಂಪು ದಾಸವಾಳದ ಹೂವನ್ನು ಕೂಡ ಆ್ಯಡ್ ಮಾಡ್ತೇನೆ. ಮತ್ತು ಅಲೋವೆರಾದಿಂದ ನಾನು ಜೆಲ್ ಕೂಡ ಮಾಡ್ತೇನೆ. ನಾನು ಈಗಾಗಲೇ ಒಂದು ಬ್ಯಾಚ್ ಎಣ್ಣೆ ಕಾಯಿಸಿ ಆಗಿದೆ, ಅಂದರೆ ಅದರ ವಿಡಿಯೋ ಇಲ್ಲ ನನ್ನಲ್ಲಿ, ನಾನು ಏನೆಲ್ಲ ಆ್ಯಡ್ ಮಾಡಿದ್ದೇನೆ ಅಂತೇಳಿ. ನಾನು ನೆಕ್ಸ್ಟ್ 2ನೇ ಬ್ಯಾಚ್ ಮಾಡುವಾಗ ಅದರದ್ದು ನಿಮಗೆ ನಾನು ವಿಡಿಯೋ ಮಾಡಿ ಕೂಡ ಹಾಕ್ತೇನೆ ಫ್ರೆಂಡ್ಸ್. ಯಾವ ರೀತಿ ನಾನು ಏನೆಲ್ಲ ಹಾಕ್ತೇನೆ ಅಂತೇಳಿ ಹಾಕ್ತೇನೆ. ನಿಮಗೆ ಕೂಡ ಈ ರೀತಿ ಭೃಂಗರಾಜ ಅಥವಾ ಗರ್ಗ ಸಿಗೋದಾದರೆ ನೀವು ಕೂಡ ಆಯಿಲ್ ಮಾಡಿಕೊಳ್ಳಿ. ಇದು ಇನ್ನೊಂದು 20-25 ನಿಮಿಷ ಚೆನ್ನಾಗಿ ಕುದಿಬೇಕು. ಅಂದರೆ ದೊಡ್ಡ ಉರಿಯಲ್ಲಿ ಅಲ್ಲ ಕುದಿಸೋದು, ಇದನ್ನು ಸಣ್ಣ ಉರಿಯಲ್ಲಿ ಕುದಿಸಬೇಕು. ಅಂದರೆ ತುಂಬ ಆಯಿಲ್ ಸುಟ್ಟು ಹೋಗಲೂಬಾರ್ದು. ಇದು ಸುಟ್ಟು ಹೋದರೆ ನಮ್ಮ ತಲೆಗೆ ಅಷ್ಟೊಂದು ಒಳ್ಳೆಯದಲ್ಲ. ನೋಡಿ ಹೀಗೆ ಉಂಟು, ಇದರದೆಲ್ಲ ರಸ ಬಿಟ್ಟು ಫ್ರೆಂಡ್ಸ್ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ ಫ್ರೆಂಡ್ಸ್, ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಜಸ್ಟ್ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಇನ್ನು ಇದರ ಎಣ್ಣೆ ಜೊತೆಗೆ ಇದು ಹೊಂದಿಕೊಂಡು ಕಾಯುವಾಗ ಒಂದು 20-25 ಮಿನಿಟ್ಸ್ ಬೇಕು. ಹಾಗೆ ನನ್ನ ಕೈ ಕಪ್ಪಾದದ್ದು ಹಾಗೆ ನಾನು ಆಗ ಹೇಳಿದಾಗೆ. ಆದರೂ ಕೂಡ ನಾನು ಸ್ಪೂನ್ ಬಳಸಿಕೊಂಡು ನಾನು ಈ ಗರ್ಗದ ಇದು ಪೇಸ್ಟನ್ನು ಇದಕ್ಕೆ ಹಾಕಿದ್ದೇನೆ. ಆದರೂ ಕೂಡ ನನ್ನ ಕೈಗೆ ಹಾಗೆ ಎಲ್ಲ ಕಪ್ಪಾಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಹೇಳೋದಾದರೆ ನಮ್ಮ ಕೂದಲ ಬಣ್ಣ, ನಮಗೆ ಎಷ್ಟು ಏಜ್ ಆದರೂ ನಮ್ಮ ಕೂದಲ ಬಣ್ಣ ಹಾಗೆಯೇ ಕಪ್ಪಾಗಿ ಉಳಿತದೆ ನಾವು ಈ ಭೃಂಗರಾಜದ ಎಣ್ಣೆಯನ್ನು ಹಾಕ್ತಾ ಬಂದರೆ. ಅಂದರೆ ವಾರಕ್ಕೆ 2 ಸರಿ ನಾವು ಚೆನ್ನಾಗಿ ತಲೆಗೆ ಎಣ್ಣೆ ಹಾಕಿ ಒಂದು 1/2 ಅವರ್ ಬಿಟ್ಟು ಸ್ನಾನ ಮಾಡಬೇಕು. ಚೆನ್ನಾಗಿ ಅದು ತಲೆಗೆ ಎಳೆದುಕೊಳ್ತದೆ ಮತ್ತು ನಮ್ಮ ಕೂದಲ ಜೊತೆಗೆ ಹೊಂದಿಕೊಳ್ತದೆ. ಅಂದರೆ ಕೂದಲು ಉದ್ದವಾಗಿ ಬರ್ತದೆ ಮತ್ತು ಕಪ್ಪಾಗಿರ್ತದೆ, ಡ್ಯಾಂಡ್ರಫ್ ಆಗೋದಿಲ್ಲ. ನಾನು ಇದಕ್ಕೆ ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಬ್ರಾಹ್ಮಿ ಅಂದರೆ ಇದು ಒಂದೇಳಗ ಅಂತ ಹೇಳ್ತಾರೆ. ನಮ್ಮ ಇಲ್ಲಿ ಮಂಗಳೂರಿನ ಭಾಷೆಯಲ್ಲಿ ತಿಮ್ಮರ ಅಂತ ಹೇಳ್ತಾರೆ, ತುಳುವಿನಲ್ಲಿ ತಿಮ್ಮರ ಅಂತ ಹೇಳ್ತಾರೆ. ನಾನು ಅದನ್ನು ಕೂಡ ಹೀಗೆ ನಾನು ಪೇಸ್ಟ್ ಮಾಡಿ ಎಣ್ಣೆ ಕಾಯಿಸುವಾಗ ಹಾಕ್ತೇನೆ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ ಅಂತೇಳಿ ನಾನು ಒಂದು ವಿಡಿಯೋ ಮಾಡ್ತೇನೆ ನೆಕ್ಸ್ಟ್ ದಿವಸಗಳಲ್ಲಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಎಣ್ಣೆ ಹೇಗೆ ಚೆನ್ನಾಗಿ ಬಿಟ್ಟುಕೊಂಡಿದೆ ಅಂತೇಳಿ. ಭೃಂಗರಾಜ ಮತ್ತು ಎಣ್ಣೆ ಯಾವ ರೀತಿಯಲ್ಲಿ ಬಿಟ್ಟುಕೊಂಡಿದೆ ಅಂತೇಳಿ ಚೆನ್ನಾಗಿ ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ನೋಡಿ ಯಾವ ರೀತಿಯ ಕಲರಲ್ಲಿ ಎಣ್ಣೆ ಬಂದಿದೆ ಅಂತೇಳಿ. ಈಗ ನೋಡಿ ಎಣ್ಣೆ ಆಗ್ತಾ ಬರ್ತಾ ಉಂಟು, ಆಯಿಲ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಹಸಿರಾಗಿ ಎಣ್ಣೆ ಆಗಿದೆ ಅಂತೇಳಿ ನೋಡ್ಬೋದು ಇಲ್ಲಿ ನೋಡಿ. ಇನ್ನು ಇದನ್ನು ಸೋಸಿದರೆ ಆಯಿತು. ಫಿಲ್ಟರ್ ಮಾಡ್ತೇವೆ ಫ್ರೆಂಡ್ಸ್. ಫಿಲ್ಟರ್ ಮಾಡಿದರೆ ಇದರಲ್ಲಿ ಭೃಂಗರಾಜ ಮತ್ತು ಅದು ಬೇರೆ ಆಗ್ತದೆ. ಭೃಂಗರಾಜ ಮತ್ತು ಇದು ಬೇರೆ ಮಾಡಿ ನೋಡಿ ಈ ಥರ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈಗ ಆಯಿಲ್ ಆಗ್ತಾ ಬಂದಿದೆ ನೋಡಿ. ಇದು ಕುದಿಸಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ನೋಡ್ಬೋದು. ನೋಡಿ ಇಲ್ಲಿ ನೋಡಿ ಭೃಂಗರಾಜ ಮತ್ತು ಎಣ್ಣೆ ಸೆಪರೇಟ್ ಆಗ್ತಾ ಬರ್ತಾ ಉಂಟು. ಇನ್ನು ನಾವು ಇದನ್ನು ಫಿಲ್ಟರ್ ಮಾಡಿದರೆ ಆಯಿತು. ಯಾವ ಕಲರಲ್ಲಿ ಬಂದಿದೆ ಅಂತೇಳಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ನೋಡಿ ಯಾವ ಬಣ್ಣದಲ್ಲಿ ಇಲ್ಲಿ ಎಣ್ಣೆ ಬಂದಿದೆ ಅಂತ ನೋಡಿ. ಈ ಥರ ಆಗಬೇಕು ಫ್ರೆಂಡ್ಸ್, ಆಗ ಎಣ್ಣೆ ಕಾದಿದೆ ಅಂತೇಳಿ ಅರ್ಥ. ಈಗ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ. ಇನ್ನು ಇದು ಆರಿಸಿದಾಗ, ಇನ್ನು ಇದು ಎಣ್ಣೆ ಈಗ ಬಿಸಿ ಉಂಟು, ಇನ್ನು ಇದು ಆರಿಸಿದಾಗ ಇನ್ನೂ ಕೂಡ ತುಂಬ ಕಲರಲ್ಲಿ ಬರ್ತದೆ. ತುಂಬ ಅಂದರೆ ತುಂಬ ಗ್ರೀನ್ ಟೈಪ್ ಬರ್ತದೆ, ಡಾರ್ಕ್ ಗ್ರೀನಲ್ಲಿ ಇದು ಎಣ್ಣೆ ಬರ್ತದೆ ಫ್ರೆಂಡ್ಸ್. ನೋಡಿ ಈ ಥರ ಇಷ್ಟು ಕಾಯಬೇಕು. ಇಷ್ಟು ಕುದಿಸಿ ಕಾದ ನಂತರ ಆಫ್ ಮಾಡಿದರೆ ಆಯಿತು ಫ್ರೆಂಡ್ಸ್. ನೋಡಿ ಅದರದ್ದು ಎಲ್ಲ ಇದರಲ್ಲೇ ಉಂಟು ಭೃಂಗರಾಜದ್ದು. ಇದು ಇನ್ನು ಸಪರೇಟ್ ಅಂದರೆ ಫಿಲ್ಟರ್ ಮಾಡಿದರೆ ಆಯಿತು. ಫಿಲ್ಟರ್ ಮಾಡಿದರೆ ಕರೆಕ್ಟಾಗಿ ಎಣ್ಣೆ ಒಂದು ಕಡೆ ಹೊಂದಿಕೊಳ್ತದೆ. ಫ್ರೆಂಡ್ಸ್, ಯಾರಿಗಾದರೂ ನಿಮಗೆ ಈ ಹೇರ್ ಆಯಿಲ್ ಭೃಂಗರಾಜ ಆಯಿಲ್ ಬೇಕಾದಲ್ಲಿ ಈ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು.
ಇದು ಭೃಂಗರಾಜದ ಎಣ್ಣೆ ಯಾರಿಗಾದರೂ ಬೇಕಾದಲ್ಲಿ ನೋಡಿ ಇಲ್ಲಿ ಕಾಣುವಂತಹ ನಂಬರಿಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಇದನ್ನು ಕಳಿಸಿಕೊಡ್ಬೋದು ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ ಆಯಿಲ್. ನೋಡಿ ಈ ಥರ ನೋಡಿ ಇದು ಬೇರೆ ಬಂದಿದೆ ನೋಡಿ ಆಯಿಲ್ ಬೇರೆ. ಅಂದರೆ ನಾವು ಎಷ್ಟು ಆಯಿಲ್ ಕಾಯಿಸ್ತೇವೆ ಅದರ ಒಂದು ಅರ್ಧದಷ್ಟು ಎಣ್ಣೆ ಕಾದ ನಂತರ ಅಷ್ಟೇ ಇರ್ತದೆ. ಅರ್ಧದಷ್ಟು ಅಂದರೆ ಅದು ಅಷ್ಟು ಎಳೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಕಾದಿರ್ತದೆ. ಅಂದರೆ ಕುದಿಸಿಕೊಂಡಿರ್ತೇವೆ ಅಲ್ವ ನಾವು. ಇದನ್ನು ಒಂದು 3 ವರ್ಷ ಇಟ್ಕೊಳ್ಬೋದು ಫ್ರೆಂಡ್ಸ್, ಏನಾಗಲ್ಲ. ಇದು ಒಂದು 3 ಇಯರ್ಸ್ವರೆಗೂ ನಾವು ಇದನ್ನು ಚೆನ್ನಾಗಿ ಸ್ಟೋರೇಜ್ ಮಾಡಿಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇದೀಗ ಆಯಿಲ್ ಬಿಟ್ಕೊಳ್ತಾ ಇದೆ ನೋಡಿ. ಈ ಥರ ಬಿಟ್ಕೊಳ್ಳುವವರೆಗೂ ನಾವು ಕುದಿಸಬೇಕು. ಅಂದರೆ ಇದು ನಮಗೆ ನಾವು ಎಣ್ಣೆ ಯಾವ ಅಂದಾಜಲ್ಲಿ ತಗೊಳ್ತೇವೆ ಅಷ್ಟು ಟೈಮ್ ಹಿಡಿತದೆ ಫ್ರೆಂಡ್ಸ್. ಅಂದರೆ ನಾವು 20-25 ನಿಮಿಷ ಅಂತೇಳಿ ಆ್ಯಕ್ಚುಲಿ ಹೇಳೋದು. ನಮ್ಮ ಕ್ವಾಂಟಿಟಿ ತುಂಬ ಇದ್ದರೆ ಜಾಸ್ತಿ ಟೈಮ್ ಹಿಡಿತದೆ ಅದು ಕುದಿಸಲಿಕ್ಕೆ. ಯಾಕಂದರೆ ಅದು ನಾವು ತುಂಬ ಜಾಸ್ತಿ ನಾವು ಒಲೆ ಉರಿಸಿ ಅಲ್ಲಲ್ಲ ಫ್ರೆಂಡ್ಸ್ ಕುದಿಸೋದು, ಸ್ವಲ್ಪ ಕಡಿಮೆಯಲ್ಲಿ ನಾವು ಉರಿಸ್ತೇವೆ. ಆದ ಕಾರಣ ತುಂಬ ಟೈಮ್ ಹಿಡಿತದೆ ಕೆಲವೊಂದು ಸಲ. ಈಗ ನೋಡ್ಬೋದು ಫ್ರೆಂಡ್ಸ್, ಎಣ್ಣೆ ಆರಿದ ಮೇಲೆ ಯಾವ ಕಲರಿಗೆ ಬಂದಿದೆ ಎಣ್ಣೆ ನೋಡಿ, ಯಾವ ಥರ ಅಂದರೆ ಅದರ ನಮ್ಮ ಸೊಪ್ಪಿನದೆಲ್ಲ ಕೆಳಗಡೆ ಭಾಗಕ್ಕೆ ಹೋಗಿ ಎಣ್ಣೆ ಮೇಲೆ ಬಂದಿರ್ತದೆ ನೋಡಿ ಫ್ರೆಂಡ್ಸ್. ಹೀಗೆ ಆಗಿದೆ ಆಯಿಲ್, ನೋಡ್ಬೋದು ಇಲ್ಲಿ ನೋಡಿ. ಈ ರೀತಿಯ ಕಲರಲ್ಲಿ ಎಣ್ಣೆ ಬಂದಿದೆ ಫ್ರೆಂಡ್ಸ್. ನಿಮಗೂ ಈ ಥರ ಎಣ್ಣೆ ಯೂಸ್ ಮಾಡಿ ಕೂದಲು ಉದ್ದ ಬರಿಸಬೇಕಾದ್ರೆ, ಡ್ಯಾಂಡ್ರಫ್ ಕಡಿಮೆ ಮಾಡಬೇಕಾದ್ರೆ ಪ್ಲೀಸ್ ನಮಗೆ ಆರ್ಡರ್ ಮಾಡಿ ಫ್ರೆಂಡ್ಸ್. ನೋಡಿ ಮೇಲೆ ಕೊಟ್ಟಿರುವಂತಹ ನಂಬರಿಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ಈ ಭೃಂಗರಾಜದ ಆಯಿಲನ್ನು ನಾವು ಯೂಸ್ ಮಾಡೋದರಿಂದ ನಮ್ಮ ಕೂದಲು ತುಂಬ ನೈಸ್ ಕೂಡ ಆಗ್ತದೆ. ಯಾಕಂದರೆ ನಾವು ಅಲೋವೆರಾ ಜೆಲ್ ಕೂಡ ಆ್ಯಡ್ ಮಾಡ್ತೇನೆ, ಆದ ಕಾರಣದಿಂದಾಗಿ ನೈಸ್ ಕೂಡ ಆಗ್ತದೆ. ಮತ್ತೆ ಒಂದು ಫ್ರೆಂಡ್ಸ್, ನಾವು ಯಾವಾಗ ಭೃಂಗರಾಜ ಹಾಕಿ ನಾವು ಆಯಿಲ್ ಮಾಡ್ತೇವೆ ಆಗ ಮಾತ್ರ ಎಣ್ಣೆ ಈ ಥರ ಗ್ರೀನ್ ಕಲರಲ್ಲಿ ಬರಲು ಮಾತ್ರ ಸಾಧ್ಯ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.